ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ, ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ, ಬಂಗಾರದ ರೈಟು ಜಾಸ್ತಿ ಆಗಿರುವಂತದ್ದು. ನನ್ಗೆ ಅದನ್ನ ಕೇಳೇನೆ ಶಾಕ್ ಆಯ್ತು. ಸೊ ಈ ರೀತಿ ಅಂದ್ರೆ ಎಷ್ಟು ಹೆಚ್ಚಿಗೆ ಆಗಿದೆ, ಏನು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಇದರಿಂದ ಜನಗಳಿಗೆ ಎಷ್ಟು ತೊಂದರೆ ಆಗತ್ತೆ, ಸೊ ಇದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಮ್ಮಂತಹ ಬಡವರಿಗೆ ಎಷ್ಟು ತೊಂದರೆ ಆಗತ್ತೆ ಈ ತರ ಚಿನ್ನದ ರೈಟ್ ನ ಹೇರಿಸಿದ್ರೆ. ಅಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ, ಮತ್ತೆ ತುಂಬಾ ಕಷ್ಟದಲ್ಲಿರೋರು ಕೂಡ ಇರ್ತಾರೆ, ತುಂಬಾ ಬಡವರು ಕೂಡ ಇರ್ತಾರೆ. ಸೊ ಈ ತರ ಆದ್ರೆ ಯಾವ ರೀತಿ ಚಿನ್ನನ ಮಾಡಿಸ್ಕೊಬೇಕು, ಏನು ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಲ್ರೆಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬಂಗಾರದ ರೇಟ್ ನ ಕೇಳಿ ನನಗಂತೂ ಸಿಕ್ಕಾಪಡೆ ಶಾಕ್ ಆಗೋಯ್ತು. ಅಂತಂದ್ರೆ ಬರೀ ಡಿಸೆಂಬರ್ ಇಂದ ಜನವರಿ ತಿಂಗಳಿಗೆ ಬರೋ ಅಷ್ಟರಲ್ಲೇನೆ ಎಷ್ಟು ರೇಟ್ ಆಗಿದೆ ಅಂತಂದ್ರೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಹೋಗಿ ದಾಟುತ್ತೆ ಚಿನ್ನ ಅಂತ. ಸೊ ನೀವುಗಳು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತಾನೆ ಅನ್ಕೊಂತೀನಿ. ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಇಷ್ಟು ಬೇಗ ಇಷ್ಟೊಂದು ಚಿನ್ನದ ಬೆಲೆ ಆಗುತ್ತೆ ಅಂತ. ಆಗೆಲ್ಲ ತುಂಬಾನೇ ರೇಟ್ ಕಮ್ಮಿ ಇತ್ತು. ಅಂತಂದ್ರೆ 2018, 19 ಮತ್ತೆ 2005, 6, 7 ಇದ್ರೆಲ್ಲ ತುಂಬಾನೇ ಕಮ್ಮಿ ಇತ್ತು. ಅವಾಗ ಏನಂತಂದ್ರೆ ತುಂಬಾನೇ ಬಡಸ್ತನ ಇತ್ತು. ಸೊ ಆಗ ಚಿನ್ನ ತಗೊಳ್ಳೋದೇ ದೊಡ್ಡ. 2,000 ರೂಪಾಯಿ ಗ್ರಾಮ್ ಆದ್ರೂ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಅಥವಾ 1,000 ರೂಪಾಯಿ ಗ್ರಾಮ್ ಆದ್ರೂ ನಮ್ಮಪ್ಪ ಅಮ್ಮ ಆಗಿರ್ಬೋದು ಅಥವಾ ಅಜ್ಜಿ ತಾತ ಆಗಿರ್ಬೋದು ಅವರೆಲ್ಲ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಅದೇ ತರ ಇವಾಗ ಅವ್ರಿಗಿಂತ ಹೆಚ್ಚಾಗಿ ಹೋಗ್ಬಿಟ್ಟಿದೆ. 17,000 ಹತ್ತತ್ರ ದಾಟಿದೆ ಚಿನ್ನ ಬಂದು. ಓಕೆನಾ, 16,300 ಏನೋ ಚಿಲ್ಲರೆ ಇದೆ. ಸೊ ಪ್ರೆಸೆಂಟ್ ಬೆಂಗಳೂರ್ದು ಹೇಳ್ತಾ ಇದ್ದೀನಿ. ಒಂದೊಂದು ಊರಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಸ್ವಲ್ಪ ವೆರಿವೇಶನ್ಸ್ ಇರುತ್ತೆ, ಅಷ್ಟೇನೆ, ಜಾಸ್ತಿ ಏನು ಇರೋದಿಲ್ಲ. ಸೊ 17,000 ಹತ್ತತ್ರ ಬಂದ್ಬಿಟ್ಟಿದೆ. ನನ್ಗಂತೂ ನೋಡೇನೆ ಶಾಕ್ ಆಗೋಯ್ತು. ಇದೇನಪ್ಪ, ಅವಾಗೆಲ್ಲ ನೋಡಿದಾಗ 13,000-12,000 ರೂಪಾಯಿ ಇತ್ತು. ಈಗಾಗಲೇ ಅಂದ್ರೆ 10,000ದಲ್ಲಿ ನನ್ಗೆ ನೆನಪಾಗಿದ್ದು 10,000ನೇ ನಾವು ಜಾಸ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದೋ. ಇದೇನು ಆಗ್ಲೇ 1 ಗ್ರಾಮಿಗೆ 10,000 ಮಾಡ್ಬಿಟ್ಟಿದಾರಲ್ಲ ಅಂತ. ಆದ್ರೆ ಇವಾಗ ನೋಡಿದ್ರೆ ಇನ್ನೂ ಕೂಡ ಡಬಲ್ ಶಾಕ್ ಆಗ್ತಾ ಇದೆ. 17,000 ರೂಪಾಯಿ ಮಾಡಿದ್ದಾರೆ. ಸೊ ಈ ತರ ಆದ್ರೆ ನಮ್ಮ ಜನಸಾಮಾನ್ಯರು ಯಾವ ರೀತಿಯಾಗಿ ಅಂದ್ರೆ ಒಡವೆನ ಪರ್ಚೇಸ್ ಮಾಡ್ತಾರೆ. ಈಗ ಒಂದು ಮದುವೆ ಕಾರ್ಯಗಳನ್ನ ಮಾಡ್ಕೊಬೇಕಂತ ಅಂದ್ರೂ ಕೂಡ ಒಡವೆಗಳನ್ನ ಕೊಡ್ಲೇಬೇಕು. ಮದುವೆ ಅಂತಂದ್ರೆ ಒಡವೆ ಅಂತಾನೆ ಅರ್ಥ. ಇವಾಗ ಗಂಡಿನ ಕಡೆಯವ್ರಿಗೆ ಚಿನ್ನ ಬದಲಾಯಿಸ್ಕೊಳ್ಳೋದು ಈ ತರ ಎಲ್ಲ ಕೂಡ ಸಂಪ್ರದಾಯಗಳು ಇರುತ್ತೆ. ಆದ್ರೆ ಈ ರೇಟ್ ಅಲ್ಲಿ ಏನ್ ಚಿನ್ನ ಮಾಡಿಸ್ತಾರೆ, ಒಂದು ಮಾಂಗಲ್ಯ ಚೈನ್ ಮಾಡ್ಸೋಕು ಆಗೋದಿಲ್ಲ. ಮಾಂಗಲ್ಯ ಚೈನ್ ಬಂದು 30 ಗ್ರಾಮ್ ಕೊಡ್ಲೇಬೇಕಾಗುತ್ತೆ. ಸೊ ಅದನ್ನು ಕೂಡ ಮಾಡಿಸ್ಕೊಳ್ಳೋದಕ್ಕಾಗಲ್ಲ. ಜಸ್ಟ್ ಇವತ್ತಿನ ರೈಟ್ ಅಲ್ಲಿ ಒಂದೇ 1 ಗ್ರಾಮ್ ಕೂಡ ತಗೊಳ್ಳೋದಕ್ಕಾಗ್ತಿಲ್ಲ. ಅಂತದ್ರಲ್ಲಿ 30 ಗ್ರಾಮ್ 5 ಗ್ರಾಮ್ ತಗೊಳ್ಳೋದು ತುಂಬಾ ಕಷ್ಟ ಬಿಡಿ. ಸೊ ಏನಿಲ್ಲ ಅಂತಂದ್ರೂ 1.5 ಲಕ್ಷ ತನಕ ದುಡ್ಡು ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಬರೀ 5 ಗ್ರಾಮ್ ತಗೊಂತೀವಿ ಅಂತಂದ್ರೆ ಆ ತರ ರೇಟ್ ಆಗಿದೆ. ಸೊ ನನಗಂತೂ ನೋಡೇನೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದೆ. ಇನ್ ಬೇರೆಯವ್ರಿಗೂ ನಿಮ್ಗೂ ಹಂಗೆ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಕಮೆಂಟ್ ಮಾಡಿ ತಿಳಿಸಿ. ಅಂದ್ರೆ ಇವಾಗ ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಬಜೆಟ್ ಮಂಡನೆಯಲ್ಲಿ ಗೊತ್ತಾಗತ್ತೆ ಚಿನ್ನದ ರೇಟು ಕಮ್ಮಿ ಆಗತ್ತಾ ಏನು ಅಂತ ಅನ್ಬಿಟ್ಟು. ಫೆಬ್ರವರಿ ತಿಂಗಳಲ್ಲಿ ನಮ್ಮೆಲ್ರಿಗೂ ಕೂಡ ಗೊತ್ತಾಗುವಂಥದ್ದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕಾಗತ್ತೆ. ತುಂಬಾ ಜನ ಆಲ್ರೆಡಿ ಇವಾಗ 17,000 ಬಂದಿದೆ ಅನ್ಬಿಟ್ಟು ಚಿನ್ನ ಪರ್ಚೇಸ್ ಮಾಡೋಕ್ಕೂ ಹೋಗ್ತಾ ಇದ್ದೀರಾ, ಅಂದ್ರೆ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ. ಯಾಕಂತಂದ್ರೆ ಇನ್ ಮುಂದಕ್ಕೆ ಏನಾದ್ರೂ 20,000 ದಾಟ್ಬಿಡುತ್ತಾ ಅಥವಾ 25,000 ತನಕ ಹೋಗ್ಬಿಡುತ್ತಾ, ಹಾಗೆಲ್ಲ ತಗೊಳ್ಳೋದಕ್ಕಾಗತ್ತಾ ನಮ್ಮಂತವ್ರಿಗೆ ಅಂತ. ಸೊ ಬೇಗ ಬೇಗ ತಗೊಂತಾ ಇದ್ದೀರಾ. ಇದ್ರಿಂದ ಕೂಡ ಹೆಚ್ಚಿಗೆ ಚಿನ್ನದ ರೇಟ್ ಆಗುತ್ತೆ. ಯಾಕಂತಂದ್ರೆ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆದಾಗ ಆ ಪ್ರಾಡಕ್ಟ್ ಬೆಲೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅದೇ ತರನೇ ಈಗ್ಲೂ ಅಷ್ಟೇನೆ, ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಚಿನ್ನದ ರೇಟುನು ಅದೇ ತರನೇ ಆಗ್ತಿದೆ. ಕೆಲವೊಂದಷ್ಟು ಜನ ತಗೊಳಕ್ ಹೋಗೋದಿಲ್ಲ. ಯಾಕಂತಂದ್ರೆ ಇಷ್ಟೊಂದು ರೇಟಾ ಅಂತ ಕೂಡ ನೋಡ್ತಾರೆ. ಇನ್ನೇನೋ ಒಂದು ಅಂದ್ರೆ ಥಿಂಕಿಂಗ್ ಪ್ರಕಾರ ಮತ್ತೆ ಕಮ್ಮಿ ಆಗ್ಬೋದೇನೋ ಅನ್ನೋ ತರನು ವೆಯ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಅದ್ರಲ್ಲಿ ನಾನು ಕೂಡ ಒಬ್ಳೇನೆ. ಅಂದ್ರೆ ಕಮ್ಮಿ ಮಾಡ್ತಾರೇನೋ ಅಂತ ಅನ್ಕೊಂಡಿದೀವಿ ಬಜೆಟ್ ಮಂಡನೆಯಲ್ಲಿ. ಯಾಕಂದ್ರೆ ಇಷ್ಟೊಂದು ಚಿನ್ನದ ರೇಟ್ ಆಗ್ಬಿಟ್ರೆ ಅಂದ್ರೆ ನಮ್ ಜನಗಳು ಯಾವ ತರ ಪರ್ಚೇಸ್ ಮಾಡ್ಬೇಕಾಗತ್ತೆ. ಒಂದು ಓಲೆನೂ ಕೂಡ ತಗೊಳ್ಳೋದಕ್ಕಾಗೋದಿಲ್ಲ. 1 ಗ್ರಾಮ್ ತಗೊಳ್ಳೋದಕ್ಕೇನೆ 1 ತಿಂಗಳು ಸಂಬಳನ ಕೊಡ್ಬೇಕಾಗುತ್ತೆ. ಅಂದ್ರೆ ಪಾಪ ಈಗ ಮಿಡಲ್ ಕ್ಲಾಸ್ ಅಲ್ಲೆಲ್ಲ ಇರೋರ್ಗೆ ತುಂಬಾ ಕಷ್ಟ ಆಗುತ್ತೆ. ತುಂಬಾನೇ ಶ್ರೀಮಂತರು ಇವ್ರ ಅಂತವ್ರಿಗೆಲ್ರಿಗೂ ಈಸಿ ಆಗುತ್ತೆ. ಬಟ್ ನಮ್ಮಂತ ಬಡವ್ರಿಗೆ ಅಂಡ್ ಮಧ್ಯಮ ವರ್ಗದ ಕುಟುಂಬದವ್ರಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ತೀನಿ.
ಸೊ 1 ಗ್ರಾಮ್ ತಗೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ತುಂಬಾ ಜನ ಹಣನ ಸೇವ್ ಮಾಡಿ ಏನಾದ್ರೂ ಗೋಲ್ಡ್ ತಗೋಬೇಕಂತ ನೋಡ್ತಾ ಇರ್ತೀರಾ. ಅಂಡ್ ಇವತ್ತಿನ ರೇಟಲ್ಲಿ ನೀವು ನಿಜವಾಗ್ಲೂ ಬೈ ಮಾಡೋದಕ್ಕೆ ಆಗೋದೇ ಇಲ್ಲ. ತಗೊಂಡ್ರು ಕೂಡ ಏನೋ ಒಂದಷ್ಟು ಗ್ರಾಮ್ ತಗೊಬೋದಷ್ಟೇ. ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ಇವಾಗ ನೀವೇನೋ ಒಂದು 30 ಗ್ರಾಮ್ ತಗೊಬೇಕು ಅಥವಾ 40 ಗ್ರಾಮ್ ತಗೊಬೇಕಂತ ಹಣನ ಸೇವ್ ಮಾಡಿ ಇಟ್ಕೊಂಡಿರ್ತೀರಾ. ಆ ಹಣಕ್ಕೆ ಬಂದ್ರೆ ಮಿನಿಮಮ್ 10 ಗ್ರಾಮ್ ಅಷ್ಟೇ ಬರುತ್ತೆ. ಸೊ ಈ ತರ ಇವತ್ತಿನ ಚಿನ್ನದ ರೇಟು ಆಗಿದೆ. ಆಗೆಲ್ಲ ತುಂಬಾನೇ ಕಮ್ಮಿ ಅಂದ್ರೆ ತುಂಬಾ ಕಮ್ಮಿ ಇತ್ತು. ಆಗ ತಗೊಳ್ಳೋಂತಹ ಕೆಪಾಸಿಟಿ ಯಾರಿಗೂ ಇರಲಿಲ್ಲ. ಯಾಕಂದ್ರೆ ಆಗ ಊಟ ಬಟ್ಟೆಗೆಲ್ಲ ತುಂಬಾನೇ ಕಷ್ಟ ಇತ್ತು. ಅಂದ್ರೆ ಅವತ್ತಿನ ಕಾಲ ಆ ತರ ಇತ್ತು. ಇವತ್ತಿನ ಕಾಲದಲ್ಲಿ ಎಲ್ಲ ತರ ಕೆಲಸಗಳು ಕೂಡ ಇದೆ. ತುಂಬಾ ಜನ ಕೆಲ್ಸಕ್ಕೆ ಹೋಗಿ ಅರ್ನ್ ಮಾಡ್ತಾರೆ, ಹೆಣ್ಮಕ್ಳು ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ತರನು ಆಗತ್ತೆ. ಆದ್ರೆ ಈ ತರ ಚಿನ್ನದ ರೇಟ್ ಆಗ್ಬಿಟ್ರೆ ಇವತ್ತು ಜೀವನ ಮಾಡೋದೇ ತುಂಬಾ ಕಷ್ಟ. ಅಂತದ್ರಲ್ಲಿ ಮಕ್ಳನ್ನ ಓದಿಸ್ಕೊಂಡು ಸ್ಕೂಲ್ಗಳ ಫೀಸ್ಗಳು ನೋಡ್ಬೇಕು ನೀವು, ಎಷ್ಟೆಷ್ಟು ಕಾಸ್ಟ್ಲಿ ಇರುತ್ತೆ. ಬೆಂಗಳೂರಿಗೆ ಬಂದಿರೋರ್ಗಂತೂ ಇನ್ನೂ ಜೀವನ ಕಷ್ಟ ಇರುತ್ತೆ. ಬಾಡಿಗೆ ಅಂತೆ, ನೀರ್ ಬಿಲ್ಲು ಪ್ರತಿಯೊಂದನ್ನು ಕಟ್ಕೊಂಡು ಅವ್ರ ಜೀವನನ ಮಾಡ್ತಾ ಇರ್ತಾರೆ. ಅಂತದ್ರಲ್ಲಿ ಏನೋ ಒಂದೆಷ್ಟು ಹಣನ ಸೇವ್ ಮಾಡಿ ಗೋಲ್ಡ್ ತಗೊಳ್ಳೋದಕ್ಕೋ ನಮ್ಮ ಮಕ್ಳಿಗೋಸ್ಕರ ಅಂತ ಮಾಡಿರ್ತಾರೆ. ಆದ್ರೆ ಈಗ ಈ ಗೋಲ್ಡಿನ ಅಂದ್ರೆ ರೇಟ್ ಕೇಳಿದ್ರೆ ತುಂಬಾನೇ ಶಾಕ್ ಆಗ್ತಾ ಇದ್ದಾರೆ. ಅದರಿಂದ ನೋಡೋಣ, ಫೆಬ್ರವರಿ ತಿಂಗಳವರೆಗೂ ಕೂಡ ವೆಯ್ಟ್ ಮಾಡೋಣ. ಬಜೆಟ್ ಮಂಡನೆಯಲ್ಲಿ ಯಾವ ತರ ನಿರ್ಧಾರ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈ ತರ ಮಾಡಿದ್ರಂತೂ ಸರ್ಕಾರ ನಿಜವಾಗ್ಲೂ ಎಲ್ರಿಗೂ ತುಂಬಾನೇ ತೊಂದರೆ ಆಗತ್ತೆ. ಮದ್ವೆ ಆಗೋರ್ಗೂ ಅಷ್ಟೇನೆ, ಮತ್ತೆ ಚಿಕ್ಕ ಮಕ್ಳಿರೋರ್ಗೆ ಏನಾದ್ರು ಒಡವೆ ತಗೊಬೇಕು, ಓಲೆ ತಗೊಬೇಕು ಅಂತ ಅಪ್ಪ ಅಮ್ಮ ಅಂದ್ಮೇಲೆ ಕನ್ಸನ್ನ ಕಟ್ಕೊಂಡಿರ್ತಾರೆ. ನಮ್ಮ ಮಕ್ಳಿಗೆ ಓಲೆ ಕೊಡಿಸ್ಬೇಕು, ಸೊ ಈ ತರ ಎಲ್ಲ ಇರುತ್ತೆ, ಚೈನ್ ಕೊಡಿಸ್ಬೇಕು, ಈ ತರ ಎಲ್ಲ ಇರುತ್ತೆ. ಬಟ್ ಇವತ್ತಿನ ರೇಟ್ ಅಲ್ಲಿ ಅದೆಲ್ಲ ನೆರವೇರಿಸ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಅಂತಾನೆ ಹೇಳ್ತೀನಿ. ನೋಡೋಣ, ಬಜೆಟ್ ಮಂಡನೆಯಲ್ಲಿ ಎಲ್ಲ ಕೂಡ ಗೊತ್ತಾಗುತ್ತೆ. ನಿಮಗೆ ಏನ್ ಅನ್ಸುತ್ತೆ? ಕಮ್ಮಿ ಆಗ್ಬೋದು ಅನ್ಸುತ್ತಾ ಏನು ಅಂತ ಅನ್ಬಿಟ್ಟು ನನಗೆ ಈ ತರ ಮಾಡಿರೋದು ಸರ್ಕಾರ ಸರಿನಾ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಇದ್ರ ಜೊತೆಗೆ ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇರೋಂಥದ್ದು. ಅಂದ್ರೆ ಬೆಳ್ಳಿ ಚಿನ್ನ ಇಷ್ಟೊಂದು ಗಗನಕ್ಕೆ ಏರ್ಬಿಟ್ರೆ ನಮ್ಮಂತ ಜನಗಳು ಯಾವ ತರ ತಗೊಬೇಕು? ಈ ಹೆಣ್ಮಕ್ಳು ಒಂದು ಓಲೆನೂ ಹಾಕೊಳಂಗಿಲ್ಲ, ಅಂದ್ರೆ ಒಂದು ಬಂಗಾರದ ಪೀಸು ಕೂಡ ಹಾಕೊಳಂಗಿಲ್ಲ. ಸೊ ಆ ರೀತಿ ಆಗ್ಬಿಟ್ಟಿದೆ, ಅಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ. ಇನ್ನು ಹೋಗ್ತಾ ಹೋಗ್ತಾ ಎಷ್ಟಕ್ಕೆ ಹೋಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದೇ ದಿನ ಹೆಚ್ಚು ಕಮ್ಮಿ 2,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸೊ ತುಂಬಾನೇ ಅಂದ್ರೆ ಕಷ್ಟ ಆಗುತ್ತೆ ಈ ತರ ಮಾಡಿದ್ರೆ ತಗೊಳ್ಳೋರ್ಗು ಕೂಡ. ಈ ತರ ಮಾಡೋದ್ರಿಂದ ಸರ್ಕಾರ ತುಂಬಾನೇ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ. ನಿಮಗೇನ್ ಅನ್ಸುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತಾನೆ ಹೇಳ್ತೀನಿ. ಬಜೆಟ್ ಮಂಡನೆಯಲ್ಲಿ ಕಮ್ಮಿ ಆಗುತ್ತಾ ಚಿನ್ನದ ರೇಟು ಅಥವಾ ಇಲ್ವಾ? ಈ ರೀತಿ ಮಾಡೋದ್ರಿಂದ ಯಾವ ತರ ತೊಂದರೆ ಆಗುತ್ತೆ ಅಂತ ಕೂಡ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತಾನೆ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.